ಗೈಸ್ ಬನ್ನಿ ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಕ್ಕೆ ಏನೇನ್ ಕಾಂಪೋನೆಂಟ್ಸ್ ಗಳು ಬೇಕಾಗುತ್ತೆ ಅಂತ ನೋಡ್ಕೊ ಬರೋಣ. ಇಲ್ಲಿ ನಾನು 9 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ ನೋಡ್ಬೋದು. 9 ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡಿದ್ದೀನಿ ನೋಡ್ಬೋದು. ಹಾಗೆ ಇಲ್ಲಿ ಒಂದು ಆರ್ಡಿನೋ ಯೂನೋ ನ ತಗೊಂಡಿದ್ದೀನಿ ನೋಡ್ಬೋದು. 5 ವೋಲ್ಟ್ ಪ್ಯಾಸಿವ್ ಬಜರ್ ನ ತಗೊಂಡಿದ್ದೀನಿ ನೋಡ್ಬೋದು ಗೈಸ್. 5 ವೋಲ್ಟ್ ಪ್ಯಾಸಿವ್ ಬಜರ್ ನ ತಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದು LED ಲೈಟ್ ನ ತಗೊಂಡಿದ್ದೀನಿ ನೋಡ್ಬೋದು. ಚಿಕ್ಕದೊಂದು LED ಲೈಟ್ ನ ತಗೊಂಡಿದ್ದೀನಿ. HC05 ಬ್ಲೂಟೂತ್ ಮಾಡೆಲ್ ನ ತಗೊಂಡಿದ್ದೀನಿ ನೋಡ್ಬೋದು. HC05 ಬ್ಲೂಟೂತ್ ಮಾಡೆಲ್ ನ ತಗೊಂಡಿದ್ದೀನಿ. ಆರ್ಡಿನೋ ಯೂನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ತಗೊಂಡಿದ್ದೀನಿ ನೋಡ್ಬೋದು. ಹಾಗೆ ಇಲ್ಲಿ ನಾನು DC 5 ವೋಲ್ಟ್ ಮೊಬೈಲ್ ಚಾರ್ಜರ್ ನ ತಗೊಂಡಿದ್ದೀನಿ ನೋಡಬಹುದು. DC 5 ವೋಲ್ಟ್ ಮೊಬೈಲ್ ಚಾರ್ಜರ್ ನ ತಗೊಂಡಿದ್ದೀನಿ. HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ನ ತಗೊಂಡಿದ್ದೀನಿ ನೋಡಬಹುದು. HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ನ ತಗೊಂಡಿದ್ದೀನಿ. ಸೊ ಬನ್ನಿ ಗೈಸ್ ಇವಾಗ ಇಷ್ಟು ಕಾಂಪೋನೆಂಟ್ಸ್ ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಮೋಷನ್ ಸೆಕ್ಯೂರಿಟಿ ಅಲರ್ಟ್ ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕನೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ ಗೈಸ್. ಸೊ ಗೈಸ್ ಇವಾಗ ನಾವು ಫಸ್ಟ್ ಆರ್ಡಿನೋ ಯೂನೋ ಮತ್ತೆ ಅಲ್ಟ್ರಾಸೋನಿಕ್ ಸೆನ್ಸರ್ ಗೆ ಕನೆಕ್ಷನ್ಸ್ ನ ಕೊಡೋಣ. ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಒಂದು ಮೇಲ್ ಜಂಪರ್ ವೈರ್ ಹಾಗೆ 2 ಫಿಮೇಲ್ ಜಂಪರ್ ವೈರ್ ನ ಕಟ್ ಮಾಡ್ಕೊಂಡು ಈ ತರ ನಾನು ಬ್ಯಾಕ್ ಸೈಡ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಬಹುದು. ಇವಾಗ ಇಲ್ಲಿ ಕಟ್ ಮಾಡ್ಕೊಂಡಿದೀವಲ್ಲ ಅಲ್ಲಿಗೆ ನಾನು ಇನ್ಸುಲೇಷನ್ ಟೇಪ್ ನ ಹಾಕೊಂತೀನಿ. ಸೊ ಇವಾಗ ನೀವು ಇಲ್ಲಿ ನೋಡಬಹುದು ಜಂಪರ್ ವೈರ್ಸ್ ಗೆ ನಾನು ಈ ತರ ಇನ್ಸುಲೇಷನ್ ಟೇಪ್ ನ ಹಾಕೊಂಡಿದ್ದೀನಿ. ಸೊ ಇವಾಗ ಒಂದು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ VCC ಅಂತ ಇದೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ನೋಡಬಹುದು ಗೈಸ್ VCC ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಇಲ್ಲಿ ಮೇಲ್ ಜಂಪರ್ ವೈರ್ ಇದೆ ನೋಡಬಹುದು. ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ 5 ವೋಲ್ಟ್ ಅಂತ ಇರುತ್ತೆ ನೋಡಬಹುದು ಗೈಸ್. ಆರ್ಡಿನೋ ಯೂನೋದಲ್ಲಿ 5 ವೋಲ್ಟ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಗ್ರೌಂಡ್ ಅಂತ ಇದೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ ನೋಡಬಹುದು ಗೈಸ್. ಗ್ರೌಂಡ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. GND ಅಂತ ಇರುತ್ತೆ ನೋಡಿ, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಇವಾಗ ನೋಡಬಹುದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ ಗೈಸ್. ಇದಕ್ಕೆ ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತೆ ಆರ್ಡಿನೋ ಯೂನೋಗೆ ಕೋಡ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೋಡಬಹುದು. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು ಆರ್ಡಿನೋ ಯೂನೋದಲ್ಲಿ ಟ್ರಿಗ್ ಅಂತ ಇರುತ್ತೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಎಕೋ ಅಂತ ಇರುತ್ತೆ ನೋಡಬಹುದು, ಇಲ್ಲಿದೆ ಎಕೋ, ಅಲ್ಲಿ ನೋಡಬಹುದು ಗೈಸ್ ಎಕೋ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಎಕೋ ಪಿನ್ ಗೆ. ಹಾಗೆ ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 7 ಅಂತ ಇರುತ್ತೆ ನೋಡಬಹುದು, 7 ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ ನೋಡಬಹುದು. ಡಿಜಿಟಲ್ ಪಿನ್ ನಂಬರ್ 7 ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ಅಲ್ಲಿ ಟ್ರಿಗ್ ಅಂತ ಇದೆ ನೋಡಬಹುದು, ಇಲ್ಲಿ ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 6 ಗೆ ಕನೆಕ್ಟ್ ಮಾಡ್ತೀನಿ ಗೈಸ್ ನೋಡಬಹುದು. ಡಿಜಿಟಲ್ ಪಿನ್ ನಂಬರ್ 6 ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಆರ್ಡಿನೋ ಯೂನೋಗೆ ಮತ್ತೆ HC-SR04 ಅಲ್ಟ್ರಾಸೋನಿಕ್ ಸೆನ್ಸರ್ ಗೆ ಕನೆಕ್ಷನ್ಸ್ ಕಂಪ್ಲೀಟ್ ಆಗಿದೆ. ಇವಾಗ ನಾವು HC05 ಬ್ಲೂಟೂತ್ ಮಾಡ್ಯೂಲ್ ನ ಕನೆಕ್ಟ್ ಮಾಡಬೇಕಾಗುತ್ತೆ ಗೈಸ್ ನೋಡಬಹುದು. HC05 ಬ್ಲೂಟೂತ್ ಮಾಡ್ಯೂಲ್ ನ ಕನೆಕ್ಟ್ ಮಾಡಬೇಕಾಗುತ್ತೆ ಆರ್ಡಿನೋ ಯೂನೋಗೆ. ಸೊ ಇವಾಗ ಒಂದು ಫಿಮೇಲ್ ಜಂಪರ್ ವೈರ್ ಫ್ರೀ ಇದೆ ನೋಡಿ, ಇಲ್ಲಿ 3 ಜಂಪರ್ ವೈರ್ಸ್ ಗೆ ಒಂದು ಫಿಮೇಲ್ ಜಂಪರ್ ವೈರ್ ಕನೆಕ್ಟ್ ಮಾಡಿದ್ದೀನಿ ನೋಡಬಹುದು 5 ವೋಲ್ಟ್. ಆ ಒಂದು ಜಂಪರ್ ವೈರ್ ನ ಆ ಒಂದು ಫಿಮೇಲ್ ಜಂಪರ್ ವೈರ್ ನ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ 5 ವೋಲ್ಟ್ ಅಂತ ಇದೆಯಲ್ಲ ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್ ನೋಡಬಹುದು. 5 ವೋಲ್ಟ್ ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಬಹುದು, ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಆ ಒಂದು ಗ್ರೌಂಡ್ ಗೆ ಕನೆಕ್ಟ್ ಮಾಡಿರೋ ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್ ನೋಡಬಹುದು. ಗ್ರೌಂಡ್ ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ TX ಅಂತ ಇರುತ್ತೆ ನೋಡಬಹುದು, ಅಲ್ಲಿಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡಿರ್ತೀನಿ ನೋಡಬಹುದು. TX ಗೆ ಒಂದು ಜಂಪರ್ ವೈರ್ ನ ಕನೆಕ್ಟ್ ಮಾಡಿದ್ದೀನಿ. ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡಿದ್ದೀನಿ ಗೈಸ್ ನೋಡಬಹುದು. ಡಿಜಿಟಲ್ ಪಿನ್ ನಂಬರ್ 10 ಗೆ ಕನೆಕ್ಟ್ ಮಾಡಿದ್ದೀನಿ. ಹಾಗೆ ಇವಾಗ ಇನ್ನೊಂದು ಲಾಸ್ಟ್ ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು HC05 ಬ್ಲೂಟೂತ್ ಮಾಡ್ಯೂಲ್ ಅಲ್ಲಿ RX ಅಂತ ಇದೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡಿದ್ದೀನಿ. ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯೂನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ನೋಡಬಹುದು. ಡಿಜಿಟಲ್ ಪಿನ್ ನಂಬರ್ 11 ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ನೋಡಬಹುದು ಗೈಸ್ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಒಂದು ಬಜರ್ ನ ಕನೆಕ್ಟ್ ಮಾಡಬೇಕಾಗುತ್ತೆ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ನಾನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ಗೆ ಒಂದು ಫಿಮೇಲ್ ಜಂಪರ್ ವೈರ್ ನ ಈ ತರ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಬಹುದು. ಹಾಗೆ ಇವಾಗ ಒಂದು ಜಂಪರ್ ವೈರ್ ನ ಪ್ಯಾಸಿವ್ ಬಜರ್ ಅಲ್ಲಿ ಪಾಸಿಟಿವ್ ವೈರ್ ಗೆ ಕನೆಕ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಜಂಪರ್ ವೈರ್ ನ ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ತೀನಿ ಗೈಸ್ ನೋಡಬಹುದು. ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಇವಾಗ ಪ್ಯಾಸಿವ್
ಬಜಾರ್ ಅಲ್ಲಿ ಪಾಸಿಟಿವ್ ವೈರ್ ಇದೆ ನೋಡಿ, ಆ ಒಂದು ಜಂಪರ್ ವೈರ್ ನ ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 8 ಗೆ ಕನೆಕ್ಟ್ ಮಾಡಿದೀನಿ. ಹಾಗೆ ಇವಾಗ ಮೇಲ್ ಜಂಪರ್ ವೈರ್ ನ ಆರ್ಡಿನೋ ಯುನೋದಲ್ಲಿ ಗ್ರೌಂಡ್ ಅಂತ ಇರುತ್ತೆ ನೋಡಬಹುದು, ಅಲ್ಲಿಗೆ ಕನೆಕ್ಟ್ ಮಾಡ್ತೀನಿ ಗೈಸ್. ಪ್ಯಾಸಿವ್ ಬಜಾರ್ ಗೆ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವಾಗ LED ಲೈಟ್ ನ ಕನೆಕ್ಟ್ ಮಾಡ್ಬೇಕಾಗುತ್ತೆ ಗೈಸ್. ಗ್ರೌಂಡ್ ಗೆ ಒಂದು ಫಿಮೇಲ್ ಜಂಪರ್ ವೈರ್ ನ ಕನೆಕ್ಟ್ ಮಾಡಿದೀವಿ ನೋಡಬಹುದು ಇಲ್ಲಿ. ಆ ಒಂದು ಜಂಪರ್ ವೈರ್ ನ LED ಲೈಟ್ ಅಲ್ಲಿ ನೆಗೆಟಿವ್ ಲೆಗ್ ಗೆ ಕನೆಕ್ಟ್ ಮಾಡ್ತೀನಿ ನೋಡಬಹುದು, ನೆಗೆಟಿವ್ ಲೆಗ್ ಗೆ ಕನೆಕ್ಟ್ ಮಾಡಿದೀನಿ ಗೈಸ್. ಹಾಗೆ ಇವಾಗ ಇನ್ನೊಂದು ಮೇಲ್ ಟು ಫಿಮೇಲ್ ಜಂಪರ್ ವೈರ್ ನ ತಗೊಂಡು ಆರ್ಡಿನೋ ಯುನೋದಲ್ಲಿ ಡಿಜಿಟಲ್ ಪಿನ್ ನಂಬರ್ 13 ಗೆ ಕನೆಕ್ಟ್ ಮಾಡ್ಬೇಕಾಗುತ್ತೆ ನೋಡಬಹುದು. 13 ಗೆ ಕನೆಕ್ಟ್ ಮಾಡಿದೀನಿ. ಸೊ ಇವಾಗ ಈ ಒಂದು ಜಂಪರ್ ವೈರ್ ನ ಪಾಸಿಟಿವ್ ಗೆ ಒಂದು ಕನೆಕ್ಟ್ ಮಾಡ್ತೀನಿ, ಹಾಗೆ ಇನ್ನೊಂದು ನೆಗೆಟಿವ್ ಲೆಗ್ ಗೆ ಕನೆಕ್ಟ್ ಮಾಡ್ತೀನಿ ಗೈಸ್. ಸೊ ಇವಾಗ ನೋಡಬಹುದು ಗೈಸ್, ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬನ್ನಿ ಇವಾಗ ಆರ್ಡಿನೋ ಯುನೋಗೆ ಕೋಡ್ ಅಪ್ಲೋಡ್ ಮಾಡೋ ಟೈಮ್ ಬಂದಿದೆ, ಕೋಡ್ ನ ಅಪ್ಲೋಡ್ ಮಾಡೋಣ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಕೋಡ್ ಎಲ್ಲ ಬರ್ದಿ ಇಟ್ಕೊಂಡಿದ್ದೀನಿ. ಇವಾಗ ಆರ್ಡಿನೋ ಯುನೋಗೆ ಕೋಡ್ ನ ಅಪ್ಲೋಡ್ ಮಾಡೋಣ ಗೈಸ್. ಇಲ್ಲಿ ನೋಡಬಹುದು ಅಪ್ಲೋಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕೆಳಗಡೆ ನೋಡಬಹುದು ಕಂಪನಿ ಸ್ಕೆಚ್ ಅಂತ ಬರ್ತಿದೆ. ಇದೇನಂದ್ರೆ ನಾನು ಬರ್ದಿರೋ ಕೋಡ್ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಿದೆ. ಸೊ ನೋಡಬಹುದು ಡನ್ ಅಪ್ಲೋಡಿಂಗ್ ಅಂತ ಬಂದಿದೆ. ಇವಾಗ ಕೋಡ್ ಅಪ್ಲೋಡ್ ಆಗಿದೆ ಗೈಸ್. ನೀವು ನೋಡಬಹುದು ಬಜಾರ್ ಅಲ್ಲಿ ಸೌಂಡ್ ಬರ್ತಿದೆ. ಇವಾಗ ಮೊಬೈಲ್ ನ ತಗೊಂಡು ಟೆಸ್ಟ್ ಮಾಡೋಣ ಗೈಸ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಈ ತರ ಎಲ್ಲ ಕನೆಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಇವಾಗ ಈ ಒಂದು ಎಕ್ಸ್ಪೆರಿಮೆಂಟ್ ಗೆ ಒಂದು ಅಪ್ಲಿಕೇಶನ್ ಬರುತ್ತೆ. ಏನಿದು ಅಪ್ಲಿಕೇಶನ್ ಅಂದ್ರೆ, ಪ್ಲೇ ಸ್ಟೋರ್ ಗೆ ಹೋಗಿ ಬ್ಲೂಟೂತ್ ಸೀರಿಯಲ್ ಟರ್ಮಿನಲ್ ಅಂತ ಟೈಪ್ ಮಾಡ್ಬೇಕಾಗುತ್ತೆ. ನೋಡಬಹುದು ಬ್ಲೂಟೂತ್ ಸೀರಿಯಲ್ ಟರ್ಮಿನಲ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಬಹುದು ಈ ತರ ಇಂಟರ್ಫೇಸ್ ಬಂದಿದೆ. ಫಸ್ಟ್ ಅಲ್ಲೇ ಇದೆ ನೋಡಿ ಬ್ಲೂಟೂತ್ ಸೀರಿಯಲ್ ಟರ್ಮಿನಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಗೈಸ್. ನೋಡಬಹುದು ಪೆಂಡಿಂಗ್ ಅಂತ ಬರ್ತಿದೆ, ಇನ್ಸ್ಟಾಲ್ ಆಗ್ಲಿ ಫುಲ್, ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳ್ತೀನಿ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ. ಇವಾಗ ಇಲ್ಲಿ ಒಂದು ಪ್ಲಗ್ ಮಾರ್ಕ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಾದ್ಮೇಲೆ ಅಲೋ ಅಂತ ಕೊಡಿ. ಇಲ್ಲೂ ಅಲೋ ಅಂತ ತೋರಿಸುತ್ತೆ, ಅಲೋ ಅಂತ ಕೊಡಿ. ಅದಾದ್ಮೇಲೆ ಬ್ಲೂಟೂತ್ ಆನ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಆನ್ ಆದ್ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಡಿವೈಸಸ್ ಅಂತ ಇದೆ ನೋಡಬಹುದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್ ಇವಾಗ ಇಲ್ಲಿ ನೋಡಬಹುದು HC05 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ನೋಡಬಹುದು ಇಲ್ಲಿ ಡಿಸ್ಟೆನ್ಸ್ ಎಲ್ಲ ತೋರಿಸ್ತಿದೆ. ನಾನು ಮುಂದೆ ಒಂದು ಆಬ್ಜೆಕ್ಟ್ ಇಕ್ತೀನಿ, ನೋಡಬಹುದು ನನ್ನ ಕೈ ಹಾಕ್ತೀನಿ, ಇಲ್ಲಿ ತೋರಿಸ್ತಿದೆ ನೋಡಬಹುದು 3 ಸೆಂಟಿಮೀಟರ್, 2 ಸೆಂಟಿಮೀಟರ್, 1 ಸೆಂಟಿಮೀಟರ್ ಅಂತ. ಸೊ ಈ ತರ ವರ್ಕ್ ಆಗುತ್ತೆ ಗೈಸ್. ಸೊ ಇವಾಗ ಈ ಒಂದು ಸಿಸ್ಟಮ್ ಫೋನ್ ಅಲ್ಲಿ ವರ್ಕ್ ಆಗ್ತಿದೆ ಅಂತ ಗೊತ್ತಾಯ್ತು. ಇವಾಗ ಬನ್ನಿ ಒಂದು ಕಂಟೈನರ್ ಹಾಕ್ಬಿಟ್ಟು ಫಿಕ್ಸ್ ಮಾಡೋಣ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು, ನಾನು ಇಲ್ಲಿ ಒಂದು ಕಂಟೈನರ್ ನ ತಗೊಂಡಿದ್ದೀನಿ. ಸೊ ಇವಾಗ ಈ ಒಂದು ಆರ್ಡಿನೋ ಯುನೋನ ಕಂಟೈನರ್ ಗೆ ಫಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಆರ್ಡಿನೋ ಯುನೋನ ನಾನು ಈ ತರ ಫಿಕ್ಸ್ ಮಾಡ್ತೀನಿ ಗೈಸ್. ನೋಡಬಹುದು ಈ ತರ ಫಿಕ್ಸ್ ಮಾಡ್ತೀನಿ. ಸೊ ಈ ತರ ಫಿಕ್ಸ್ ಮಾಡ್ಬಿಟ್ಟು ನಾನು ಇಲ್ಲಿ ಒಂದು ಹೋಲ್ ನ ಮಾಡ್ತೀನಿ. ಯಾಕೆ ಅಂದ್ರೆ ಇವಾಗ ನಾವು ಫಸ್ಟ್ ಒಂದು ಕೋಡ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಇವಾಗ ನಾವು ಕೋಡ್ ಅಲ್ಲಿ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ಬೇಕಾಗುತ್ತೆ, ಡಿಸ್ಟೆನ್ಸ್ ನ ಒಂದ್ ಸ್ವಲ್ಪ ರೆಡ್ಯೂಸ್ ಮಾಡ್ಬೇಕಾಗುತ್ತೆ. ಚೇಂಜ್ ಮಾಡಕ್ಕೋಸ್ಕರ ನಾವಿಲ್ಲಿ ಒಂದು ಹೋಲ್ ನ ಮಾಡ್ಬೇಕಾಗುತ್ತೆ ಗೈಸ್. ಆರ್ಡಿನೋಗೆ ಡಾಟಾ ಟ್ರಾನ್ಸ್ಫರ್ ಕೇಬಲ್ ನ ಕನೆಕ್ಟ್ ಮಾಡಕ್ಕೆ ಒಂದು ಹೋಲ್ ನ ಮಾಡ್ಬೇಕಾಗುತ್ತೆ. ಸೊ ಇವಾಗ ಇಲ್ಲಿ ನಾನು ಆರ್ಡಿನೋ ಯುನೋನ ಫಿಕ್ಸ್ ಮಾಡ್ಕೊಂತೀನಿ ಗೈಸ್. ಅದಕ್ಕೆ ಗ್ಲೂ ಸ್ಟಿಕ್ ನ ಹಾಕೊಂಡು ಆರ್ಡಿನೋ ಯುನೋನ ಫಿಕ್ಸ್ ಮಾಡ್ಕೊಂತೀನಿ. ಈ ತರ ಬೇಕು ನಂಗೆ, ಅದಕ್ಕೋಸ್ಕರ ಇಲ್ಲಿ ನಾನು ಆರ್ಡಿನೋ ಯುನೋನ ಫಿಕ್ಸ್ ಮಾಡ್ಕೊಂತೀನಿ ಗೈಸ್. ನೋಡಬಹುದು ಈ ತರ ಫಿಕ್ಸ್ ಮಾಡ್ಕೊಂಡಿದೀನಿ. ಇದೊಂದ್ ಸ್ವಲ್ಪ ಡ್ರೈ ಆಗ್ಲಿ ಗೈಸ್, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು ನೀಟಾಗಿ ಫಿಕ್ಸ್ ಆಗಿದೆ. ಸೊ ಇವಾಗ ನಾನು ಇಲ್ಲಿ ಒಂದು ಹೋಲ್ ನ ಮಾಡ್ಕೊಂತೀನಿ ಗೈಸ್. ನೋಡಬಹುದು ಈ ಸೈಡ್ ನಾನು ಇಲ್ಲಿ ಒಂದು ಹೋಲ್ ನ ಮಾಡ್ಕೊಂತೀನಿ. ಸೊ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಸಾಲ್ಡ್ರಿಂಗ್ ಅನ್ನ ತಗೊಂಡು ಇಲ್ಲಿ ನಾನು ಹೋಲ್ ನ ಮಾಡ್ಕೊಂತೀನಿ ಗೈಸ್. ಸೊ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಹೋಲ್ ನ ಈ ತರ ಮಾಡಿದೀನಿ. ಇಲ್ಲೂ ನಾನು ಪವರ್ ಸಪ್ಲೈ ಕೊಡಕ್ಕೆ ಒಂದು ಹೋಲ್ ನ ಮಾಡ್ತೀನಿ ಗೈಸ್. ಸೊ ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಹೋಲ್ ನ ಈ ತರ ಮಾಡ್ಕೊಂಡಿದ್ದೀನಿ ಎರಡ್ ಸೈಡ್. ಇವಾಗ ನೀಟಾಗಿ ಪರ್ಫೆಕ್ಟ್ ಆಗಿ ಬಂದಿದೆ ಹೋಲು. ಸೊ ಇವಾಗ ಆರ್ಡಿನೋ ಏನೋ ಫಿಕ್ಸ್ ಆಗಿದೆ. ಇವಾಗ ನೆಕ್ಸ್ಟ್ ಈ ಒಂದು ಕಂಟೈನರ್ದು ಒಂದು ಕ್ಯಾಪ್ ನ ತಗೊಂತೀನಿ. ಕ್ಯಾಪ್ ಮೇಲೆ HC05 ಬ್ಲೂಟೂತ್ ಮಾಡ್ಯೂಲ್ ನ ಈ ತರ ಫಿಕ್ಸ್ ಮಾಡ್ತೀನಿ ನಾನು. ನೋಡಬಹುದು ಈ ತರ ಗ್ಲೂ ಸ್ಟಿಕ್ ನ ಹಾಕಿ ಈ ತರ ನಾನು ಫಿಕ್ಸ್ ಮಾಡ್ತೀನಿ. ಸೊ ಇವಾಗ ನೋಡಬಹುದು ಗೈಸ್, ನಾನು ಗ್ಲೂ ಸ್ಟಿಕ್ ನ ಹಾಕಿ HC05 ಬ್ಲೂಟೂತ್ ಮಾಡ್ಯೂಲ್ ನ ಈ ತರ ನೀಟಾಗಿ ಫಿಕ್ಸ್ ಮಾಡಿದ್ದೀನಿ ಗೈಸ್. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡಬಹುದು HC05 ಬ್ಲೂಟೂತ್ ಮಾಡ್ಯೂಲ್ ನೀಟಾಗಿ ಫಿಕ್ಸ್ ಆಗಿದೆ. ಇವಾಗ ಈ ಒಂದು ಪ್ಯಾಸಿವ್ ಬಜಾರ್ ನ ಕನೆಕ್ಟ್ ಮಾಡೋಣ ಗೈಸ್. ಇವಾಗ ನಾನು ಇಲ್ಲಿ ಒಂದು ಹೋಲ್ ನ ಮಾಡ್ಕೊಂತೀನಿ ಪ್ಯಾಸಿವ್ ಬಜಾರ್ ನ ಕನೆಕ್ಟ್ ಮಾಡಕ್ಕೆ. ಸೊ ಇವಾಗ ನೋಡಬಹುದು ಗೈಸ್ ನೀವು, ನಾನು ಬಜಾರ್ ನ ಈ ರೀತಿ ಕನೆಕ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿಗೆ ಗ್ಲೂ ಸ್ಟಿಕ್ ನ ಹಾಕೊಳ್ಳೋಣ ಗೈಸ್. ಇವಾಗ ನೀವು ಇಲ್ಲಿ ನೋಡಬಹುದು ನಾನು ಗ್ಲೂ ಸ್ಟಿಕ್ ನ ಒಂದು ಬಜಾರ್ ಗೆ ಈ ತರ ಹಾಕಿದೀನಿ. ಸೊ ಇವಾಗ ಇದೊಂದ್ ಸ್ವಲ್ಪ ಡ್ರೈ ಆಗ್ಲಿ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳ್ತೀನಿ ಗೈಸ್. ಸೊ ಇವಾಗ ನೀವು ಇಲ್ಲಿ ನೋಡಬಹುದು ಗ್ಲೂ ಸ್ಟಿಕ್ ನೀಟಾಗಿ ಡ್ರೈ ಆಗಿದೆ. ಸೊ ಇವಾಗ ನಾವು ಈ ಒಂದು LED ಲೈಟ್ ನ ಕಂಟೈನರ್ ಅಲ್ಲಿರೋ ಕ್ಯಾಪ್ ಗೆ ಫಿಕ್ಸ್ ಮಾಡ್ಬೇಕಾಗುತ್ತೆ.
ಸೊ ಅದಕ್ಕೆ ನಾನು ಇವಾಗ ಈ ಒಂದು ಸಾಲ್ಡ್ರಿಂಗ್ ಗನ್ ನ ತಗೊಂಡು ಕಂಟೈನರ್ ಮೇಲೆ ಈ ತರ ಒಂದು ಹೋಲ್ ನ ಮಾಡ್ಕೊಂತೀನಿ ನೋಡ್ಬೋದು. ಇವಾಗ ನಾನು ಈ ಒಂದು LED ಲೈಟ್ ನ ಕಂಟೈನರ್ ಅಲ್ಲಿ ಇರೋ ಕ್ಯಾಪ್ ಮೇಲೆ ಒಂದು ಹೋಲ್ ನ ಮಾಡಿದ್ದೀನಲ್ಲ, ಆ ಒಂದು ಹೋಲ್ ಗೆ ಈ ಒಂದು LED ಲೈಟ್ ನ ಫಿಕ್ಸ್ ಮಾಡ್ತೀನಿ ನೋಡ್ಬೋದು. ಈ ತರ ಫಿಕ್ಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ನಾನು ಗ್ಲೂ ಸ್ಟಿಕ್ ನ ಹಾಕೊಂತೀನಿ ನೋಡ್ಬೋದು. ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು LED ಲೈಟ್ ನ ಈ ತರ ಕ್ಯಾಪ್ ಮೇಲೆ ನೀಟಾಗಿ ಫಿಕ್ಸ್ ಮಾಡ್ಕೊಂಡಿದೀನಿ. ಸೊ ಇವಾಗ ಈ ಒಂದು ಅಲ್ಟ್ರಾಸೋನಿಕ್ ಸೆನ್ಸರ್ ನ ತಗೊಂಡು ನೀಟಾಗಿ ಕ್ಯಾಪ್ ಮೇಲೆ ಹೋಲ್ ನ ಮಾಡ್ಬಿಟ್ಟು ಫಿಕ್ಸ್ ಮಾಡ್ಬೇಕಾಗುತ್ತೆ. ನಾನು ಈ ರೀತಿ ಫಿಕ್ಸ್ ಮಾಡ್ಕೊಂತೀನಿ. ಸೊ ನೋಡ್ಬೋದು ಗೈಸ್, ಈ ರೀತಿ ನಾನು ಹೋಲ್ ನ ಮಾಡಿ ಗ್ಲೂ ಸ್ಟಿಕ್ ನ ಹಾಕಿ ಈ ತರ ನೀಟಾಗಿ ಫಿಕ್ಸ್ ಮಾಡಿದೀನಿ. ಸೊ ಇವಾಗ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಟೈನರ್ ಮೇಲೆ ಕ್ಯಾಪ್ ನ ನೀಟಾಗಿ ಕ್ಲೋಸ್ ಮಾಡೋಣ. ನೋಡ್ಬೋದು ಗೈಸ್, ಈ ತರ ಕ್ಲೋಸ್ ಮಾಡಿದೀನಿ. ಸೊ ಇದಕ್ಕೆ ನಾವು ನೀಟಾಗಿ ಪವರ್ ಸಪ್ಲೈ ನ ಕೊಟ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ನೀವು ಇಲ್ಲಿ ನೋಡ್ಬೋದು, ನಾನು ಈ ತರ ಈ ಒಂದು ಸಿಸ್ಟಮ್ ನ ನೀಟಾಗಿ ಸೆಟ್ ಮಾಡಿದೀನಿ. ಇವಾಗ ಪವರ್ ನ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ ಸ್ಟಾರ್ಟಿಂಗ್ ಈ ತರ ಬ್ಲೂ ಲೈಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ನಾನು ಕನೆಕ್ಟ್ ನ ಮಾಡ್ಕೊಂಡಿದ್ದೀನಿ. ಈ ಒಂದು ಸಿಸ್ಟಮ್ ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಸೊ ಇವಾಗ ಬನ್ನಿ ಗೈಸ್, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ನೋಡ್ಬೋದು, ನಾನು ಈ ಥರ ಅಡ್ಡಕ್ಕೆ ಬರ್ತೀನಿ. ಇವಾಗ ನೋಡಿ ಲೈಟ್ ಆನ್ ಆಯಿತು. ಇವಾಗ ಇಲ್ಲಿ ಅವನು ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾನೆ ಹಾಗೆ ಅಲರ್ಟ್ ಅಂತ ಈ ಥರ ತೋರಿಸುತ್ತೆ ಗೈಸ್, ನೋಡ್ಬೋದು. ಸೊ ಈ ರೀತಿ ವರ್ಕ್ ಆಗುತ್ತೆ. ಸೊ ಇಷ್ಟೇ ಗೈಸ್, ಈ ಒಂದು ಎಕ್ಸ್ಪೆರಿಮೆಂಟ್ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಗೈಸ್.